ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ಕೆಲವರು ಕೇಳ್ತಾರೆ ಪ್ಲೇ ಲಿಸ್ಟ್ ಹೇಗೆ ಮಾಡೋದಂತ. ಅದನ್ನು ನಾನು ನಿಮಗೆ ಈಗ ಹೇಳಿಕೊಡ್ತೇನೆ. ನೋಡಿ, ನೀವು ಫಸ್ಟ್ ಕಂಪ್ಯೂಟರ್ ಓಪನ್ ಮಾಡಿ. ಕಂಪ್ಯೂಟರ್ ಇಲ್ಲಾಂದರೆ ಲ್ಯಾಪ್ಟಾಪ್, ಅದರಲ್ಲಿ ತುಂಬ ಈಸಿ ಆಗ್ತದೆ. ಅದಕ್ಕೆ ಅಲ್ಲಿ ಹೋಗಿ ಗೂಗಲ್ ಕ್ರೋಮಿಗೆ ಹೋದ ಕೂಡಲೇ ಅಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋವನ್ನು ಓಪನ್ ಮಾಡಬೇಕು. ಇದು ಬೇಡ, ಇದು ನಾನು ಮೊದಲೇ ಓಪನ್ ಮಾಡಿ ಇಟ್ಟದ್ದು. ಸೊ ಇಲ್ಲಿ ಗೂಗಲ್ ಇದೆಯಲ್ಲ ನೋಡಿ, ಅಲ್ಲಿ ಯೂಟ್ಯೂಬ್ ಅಂತ ಇದೆ ನೋಡಿ, ಕೆಳಗಡೆ ಇಲ್ಲಿ ಯೂಟ್ಯೂಬ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಯೂಟ್ಯೂಬ್ ಕ್ಲಿಕ್ ಮಾಡಿದ ಕೂಡಲೇ ನೀವು ಆಲ್ರೆಡಿ ನಿಮ್ಮ ಚಾನೆಲಲ್ಲಿ ಓಪನ್ ಮಾಡಿ ಇಟ್ಟರೆ ನಿಮ್ಮದೇ ಚಾನೆಲ್ ಬರುತ್ತೆ. ಇಲ್ಲಾಂದರೆ ಅಲ್ಲಿ ಹೋಮಿಗೆ ಹೋಗಿ ಕ್ಲಿಕ್ ಮಾಡಿ. ಆವಾಗ ಇದು ಬೇರೆಯವರದ್ದೆಲ್ಲ ವಿಡಿಯೋ ಎಲ್ಲ ಬರ್ತದೆ. ಓಕೆ, ಸೊ ಈಗ ನಿಮಗೆ ನಿಮ್ಮ ಚಾನೆಲ್ ಓಪನ್ ಮಾಡಬೇಕು. ಓಕೆ, ಸೊ ಅದನ್ನು ನೀವು ಹೇಗೆ ಓಪನ್ ಮಾಡೋದು ಅಂದರೆ, ರೈಟ್ ಸೈಡಲ್ಲಿ ನೋಡಿ ನಿಮ್ಮ ಫೋಟೋ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಚಾನೆಲನ್ನು ಓಪನ್ ಮಾಡಿ. ವ್ಯೂ ಯುವರ್ ಚಾನೆಲ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಚಾನೆಲ್ ಅದು ಓಪನ್ ಆಗ್ತದೆ. ಸೊ ಇಲ್ಲಿ ಓಪನ್ ಆದ ಕೂಡಲೇ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ನೋಡಿ, ರೈಟ್ ಸೈಡಲ್ಲಿ, ಅಲ್ಲಿ ಪುನಃ ಕ್ಲಿಕ್ ಮಾಡಿದರೆ ತೋರುತ್ತೆ ಅದು. ಓಕೆ, ಸೊ ಇಲ್ಲಿ ಬಂದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದರೆ ಡ್ಯಾಶ್ ಬೋರ್ಡು, ಕಂಟೆಂಟ್, ಅನಾಲಿಟಿಕ್ಸ್ ಎಲ್ಲ ಇದೆ ನೋಡಿ, ಅಲ್ಲಿ ಕಂಟೆಂಟಲ್ಲಿ ಕ್ಲಿಕ್ ಮಾಡಿ. ಕಂಟೆಂಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಎಲ್ಲ ವೀಡಿಯೋಗಳು ಕಾಣಿಸ್ತದೆ. ಮತ್ತು ಮೇಲೆ ಎಲ್ಲ ಏನೆಲ್ಲ ಇದೆ ನೋಡಿ, ವೀಡಿಯೋಸು, ಶಾರ್ಟ್ಸು, ಲೈವ್, ಪೋಸ್ಟ್, ಪ್ಲೇ ಲಿಸ್ಟ್ ಎಲ್ಲ ಇದೆ. ಸೊ ಅಲ್ಲಿ ಪ್ಲೇ ಲಿಸ್ಟಿಗೆ ಕ್ಲಿಕ್ ಮಾಡಿದರೆ ನೀವು ಆಲ್ರೆಡಿ ಕ್ಲಿಕ್ ಮಾಡಿದ ಎಲ್ಲ ಪ್ಲೇ ಲಿಸ್ಟ್ ಕಾಣಿಸುತ್ತೆ. ಇದು ನಾನು ಮೊದಲೇ ಕ್ರಿಯೇಟ್ ಮಾಡಿ ಇಟ್ಟ ಪ್ಲೇ ಲಿಸ್ಟ್ಗಳು 3-4 ನಾನು ಸುಮ್ಮನೆ ಕ್ರಿಯೇಟ್ ಮಾಡಿ ಇಟ್ಟಿದ್ದೇನೆ. ಓಕೆ, ಸೊ ನಿಮಗೆ ಹೊಸತು ಕ್ರಿಯೇಟ್ ಮಾಡಬೇಕಾದ್ರೆ ಪುನಃ ಕಂಟೆಂಟಿಗೆ ಬನ್ನಿ. ಕಂಟೆಂಟಿಗೆ ಬಂದು ನಿಮ್ಮದು ಯಾವುದಾದ್ರೂ ಯಾವುದು ವೀಡಿಯೋ ನಿಮಗೆ ಬೇಕು ನೋಡಿ, ಅದೆಲ್ಲ ಅದರಲ್ಲಿ ಯಾವುದಾದ್ರೂ 2-3 ನೀವು ಕ್ಲಿಕ್ ಮಾಡಿ. ಒಂದೇ ಟೈಪ್ ಇದ್ದು ಯಾವುದಾದ್ರೂ ಇದ್ದರೆ. ಓಕೆ, ಸೊ ಅದನ್ನು ಆ್ಯಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ, ಯಾಕೆ ನಿಮಗೆ ವಿಷಯ ಎಲ್ಲ ಸೇಮ್ ಇರುತ್ತೆ. ಸೊ ನಾನು ಒಂದು ವಿಡಿಯೋ ಇವಾಗ ಸಿಲೆಕ್ಟ್ ಮಾಡ್ತೀನಿ. ಸಿಲೆಕ್ಟ್ ಮಾಡಿದ ಕೂಡಲೇ ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಸಿಲೆಕ್ಟೆಡ್, ಎಡಿಟ್, ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಅಲ್ವಾ. ಮೊದಲು ಇರಲಿಲ್ಲ ಅದು, ಇವಾಗ ನೋಡಿ, ಇವಾಗ ಇಲ್ಲ. ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿದ ಕೂಡಲೇ ಅದು ಬರುತ್ತೆ ನೋಡಿ ಆ ಆಪ್ಷನ್. ಸೊ ಅದು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಪ್ಲೇ ಲಿಸ್ಟ್ ನೀವು ಆ್ಯಡ್ ಮಾಡಿಲ್ಲ ಅಂದರೆ, ಮಾಡದಿದ್ದರೂ ಹೊಸತು ಮಾಡೋದಾದರೂ ಹೀಗೆ ಮಾಡ್ಬೋದು. ನಂದು ಇವಾಗ 3-4 ಇದೆ. ಸೊ ನಾನು ಇವಾಗ ಹೊಸತು ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ಇಲ್ಲಿಂದ ಸೀದಾ ಕೆಳಗಡೆ ಬನ್ನಿ ನೋಡಿ, ಅಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ. ನ್ಯೂ ಪ್ಲೇ ಲಿಸ್ಟಿಗೆ ಹೋದ ಕೂಡಲೇ ಅಲ್ಲಿ ನ್ಯೂ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೀವು ಅದು ಕ್ಲಿಕ್ ಮಾಡಿದ ಕೂಡಲೇ ಅದಕ್ಕೆ ನೀವೊಂದು ಹೆಸರು ಕೊಡಬೇಕು. ಸೇಮ್ ನೀವು ಹೇಗೆ ಯೂಟ್ಯೂಬು ಎಲ್ಲ ಎಡಿಟ್ ಮಾಡ್ತೀರಲ್ಲ YT ಸ್ಟುಡಿಯೋಲ್ಲಿ, ಅದೇ ರೀತಿ ಅದಕ್ಕೆ ಒಂದು ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಕೊಡಬೇಕು. ಕೊಟ್ಟರು ಸಹ ಆಗುತ್ತೆ, ಕೊಡೋದಿದ್ರೂ ಆಗಿದೆ. ಬಟ್ ಟೈಟಲ್ ಒಂದು ಕೊಟ್ಬಿಡಿ, ಕೊಡಲೇಬೇಕಂತ ಕಾಣಿಸ್ತದೆ. ಡಿಸ್ಕ್ರಿಪ್ಷನ್ ಬೇಡ ಅಂದರೆ ಬೇಡ. ಸೊ ಅಲ್ಲಿ ಒಂದು ಹೆಸರು ಕೊಟ್ಟೆ ಅಲ್ಲ, ಇಲ್ಲಿ ಒಂದು ಪಬ್ಲಿಕ್, ಪ್ರೈವೇಟ್ ಮತ್ತು ಅನ್ಲಿಸ್ಟೆಡ್ ಅಂತ ಇದೆ, ಅದು ಕೂಡ ಪಬ್ಲಿಕ್ ಅಂತ ಮಾಡಿ. ಏನು ಮಾಡಿ ಮತ್ತೆ ಬೇಕಾದರೂ ಎಡಿಟ್ ಮಾಡ್ಬೋದು. ಸೊ ಅದು ಮಾಡಿ. ಇಲ್ಲಿ ಡೇಟ್ ಕೂಡ ಇದೆ ನೋಡಿ, ಡೇಟ್ ಆಫ್ ಪಬ್ಲಿಷ್ಡ್, ನ್ಯೂಯೆಸ್ಟ್, ಓಲ್ಡೆಸ್ಟ್ ಅಂತ ಇದೆ. ಅದು ನಾನು ಜಾಸ್ತಿಯಾಗಿ ನ್ಯೂಯೆಸ್ಟ್ ಹಾಕೋದು. ಅಲ್ಲಿಂದ ಹೋಗಿ ಕ್ರಿಯೇಟ್ ಅಂತ ಕೊಡಿ. ಸೊ ಇವಾಗ ಇನ್ನೊಂದು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಆಯಿತು ನೋಡಿ. ಸೊ ಆ ಪ್ಲೇ ಲಿಸ್ಟ್ಗೆ ನಾನು ಸಿಲೆಕ್ಟ್ ಮಾಡಿದ ವಿಡಿಯೋ ಇವಾಗ ಆ್ಯಡ್ ಆಗಿದೆ. ಇವಾಗ ನೀವು ಸೇವ್ ಮಾಡಬೇಕು. ಸೇವ್ ಮಾಡಿದ ಕೂಡಲೇ ಈ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಯಿತು. ಇವಾಗ ನೋಡಿದರೆ ನಿಮಗೆ ಗೊತ್ತಾಗ್ತದೆ ನೋಡಿ. ಅಲ್ಲಿ 2 ಯೂಟ್ಯೂಬ್ ನಾನು 2 ವಿಡಿಯೋ ನಾನು ಸಿಲೆಕ್ಟ್ ಮಾಡಿದ್ದು. ಸೊ ಅದೆಲ್ಲ BBB ಅಂತ ಇದೆ ನೋಡಿ, ಅಲ್ಲಿ ಆ್ಯಡ್ ಆಗಿದೆ. ಓಕೆ, ಸೊ ಈ ಥರ ನೀವು ನಿಮ್ಮ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಬೇಡ ಅಂದರೆ ನೋಡಿ, ಅಲ್ಲಿ 3 ಚುಕ್ಕಿ ಇದೆ ನೋಡಿ, ಅಲ್ಲಿ ಟಿಕ್ ಮಾಡಿದರೆ, ಡಿಲೀಟ್ ಅಂತ ಹಾಕಿದರೆ ಅದು ಹೋಗಿಬಿಡುತ್ತೆ ನೋಡಿ. ಇವಾಗ ಈ ಥರ 2 ವಿಡಿಯೋ ಕೂಡ ನನಗೆ ಬೇಡ, ಇದು ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಮಾಡಿದ್ದು. ಅದು ಒಂದು ವಿಡಿಯೋ ಬೇಕು, ನಾನು ಅದನ್ನು ಹೆಲ್ದಿ ಫುಡ್ ವೀಡಿಯೋಸ್ ಅಂತ ಇದರಲ್ಲಿ ಆ್ಯಡ್ ಮಾಡಿ ಬಿಡ್ತೇನೆ. ಓಕೆ, ಇದು ಆಲ್ರೆಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ, ಅದಕ್ಕಾಗಿ ನಾನು ಆ್ಯಡ್ ಮಾಡ್ತೇನೆ. ಓಕೆ, ಸೊ ಈ ಥರ ನೀವು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ನನ್ನ ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ, ಯೂಸ್ಫುಲ್ ಅಂತ ಭಾವಿಸ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಥ್ಯಾಂಕ್ ಯು.